ಹಲೋ ನಮಸ್ಕಾರ. ನಿಮ್ಮೆಲ್ರಿಗೂ ಕೂಡ ಗೂಢಚಾರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಸಂಚಿಕೆಯಲ್ಲೂ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಕೇಸ್ಗಳ ಬಗ್ಗೆ ನಾವು ಮಾತಾಡ್ತೀವಿ. ಇವತ್ತಿನ ಸಂಚಿಕೆಯಲ್ಲಿ ಯಾವ ಒಂದು ಇಂಟ್ರೆಸ್ಟಿಂಗ್ ಕೇಸ್ನ ತೊಗೊಂಡು ಬಂದಿದ್ದೀನಿ ಅಂತ ನೀವು ಕಾಯ್ತಿದ್ದೀರಾ? ನಾನು ಕೂಡ ಕಾಯ್ತಿದ್ದೀನಿ. ಹಾಗಿದ್ರೆ ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತು ನಮ್ಮ ಜೊತೆ ರಾಜಧಾನಿ ಡಿಟೆಕ್ಟಿವ್ಸ್ನ MD ಆದ ಪುರುಷೋತ್ತಮ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಸೊ ಹಿಂದಿನ ಎಪಿಸೋಡಲ್ಲಿ ಕಳ್ತನದ ಬಗ್ಗೆ ಮಾತಾಡಿದ್ದಾಯಿತು, ಹಾಗೆ ಮದುವೆ ಆಗೋಕ್ಕಿಂತ ಮುಂಚೆ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಅವ್ರ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿಕೊಂಡು ಎಷ್ಟು ಕೇರ್ಫುಲ್ಲಾಗಿ ಮದುವೆ ಆಗಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾಯಿತು. ಸೊ ಇವತ್ತಿನ ಎಪಿಸೋಡಲ್ಲಿ ಏನದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಮದುವೆ ಆದಮೇಲೆ ಜೀವನ ಹೇಗೆ? ಈಗ ಮದುವೆ ಮಾಡಿಸ್ಬಿಡ್ತಾರೆ, ಒಂದಿನಕ್ಕೆ ಕಾರ್ಯಕ್ರಮ ಮುಗಿದೋಗುತ್ತೆ, ಆಮೇಲೆ ಜೀವನ ಪರ್ಯಂತ ಇರಬೇಕಾಗಿದ್ದು ಗಂಡ ಹೆಂಡತಿ ಇಬ್ಬರೇ. ಸೊ ಅಲ್ಲಿ ಏನೇನು ಸಮಸ್ಯೆಗಳು ಬರುತ್ತೆ, ಅದನ್ನು ಯಾವ ಥರ ಸೆಟ್ರೇಟ್ ಮಾಡ್ಕೊಬೇಕು, ಲೈಫ್ನ ಯಾವ ಥರ ತೊಗೊಂಡೋಗ್ಬೋದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಬೇಕಾದ್ರೆ ನಾನು ಹೇಳ್ತೇನೆ. ಫಸ್ಟ್ ಏನಾಗುತ್ತೆ, ಅವಾಗ ಹೇಳ್ದಂಗೆ ಗಂಡ ಆಫೀಸಿಂದ ಬರ್ತಾನೆ ಅಥವಾ ಹೆಂಡತಿ ಆಫೀಸಿಂದ ಬರ್ತಾಳೆ. ಬಂದಾಗ ಮೊಬೈಲ್ನ ಇಟ್ಬಿಟ್ಟು ಫ್ರೆಶ್ ಅಪ್ ಆಗ್ಲಿಕ್ಕೆ ಹೋಗ್ತಾರೆ. ಗಂಡ ಆದವನು ಮೊಬೈಲ್ ತೊಗೊಳ್ತಾನೆ, ಬೇರೆ ಏನೋ ಕಾಲ್ ಮಾಡಬೇಕಾಗಿರುತ್ತೆ, ಅಥವಾ ಹೆಂಡತಿ ಆದವಳು ಗಂಡನ ಮೊಬೈಲ್ ತೊಗೊಳ್ತಾಳೆ, ಕಾಲ್ ಮಾಡಬೇಕಾಗಿರುತ್ತೆ. ಅವಾಗ ಏನಾಗುತ್ತೆ, ಮೊಬೈಲ್ ಪಾಸ್ವರ್ಡ್ ಇರುತ್ತೆ. ಪಾಸ್ವರ್ಡ್ ಕೇಳಿದ ತಕ್ಷಣ ಗಂಡ ಕೊಟ್ಟರೆ ಓಕೆ. ಕೆಲವೊಮ್ಮೆ ಪಾಸ್ವರ್ಡ್ ಅವರಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ರೆ ಪಾಸ್ವರ್ಡೇ ಹಾಕಲ್ಲ, ಪಾಸ್ವರ್ಡ್ ಅವಶ್ಯಕತೆನೇ ಇರಲ್ಲ. ಸೊ ಪಾಸ್ವರ್ಡ್ ಇಲ್ಲ ಅಂತ ಆದರೆ ಫೋನ್ ಮಾಡಿದಾಗ ಓಕೆ, ನೋ ಪ್ರಾಬ್ಲಮ್ಸ್. ಸಪೋಸ್ ಏನಾದರೂ ಪಾಸ್ವರ್ಡ್ ಇದ್ದಾಗ ಹೆಂಡತಿ ಮೊಬೈಲ್ ಕೇಳಿದಾಗಲೂ ಗಂಡ ಕೊಡ್ತಿದ್ರೆ ಅಥವಾ ಗಂಡ ಕೇಳಿದಾಗಲೂ ಹೆಂಡತಿ ಕೊಡ್ತಿದ್ರೆ, ಸೊ ಇಲ್ಲಿ ಒಂದು ಕ್ವಶನ್ ಮಾರ್ಕ್ಸ್ ಕ್ರಿಯೇಟ್ ಆಗುತ್ತೆ. ಯಾಕೆ, ಕರೆಕ್ಟ್, ಹೌದು, ಏನಿರಬಹುದು ಅಂತ ಸ್ಟಾರ್ಟ್ ಆಗುತ್ತೆ. ನನ್ನ ಹಿಂದೆ ಇವ್ರು ಏನಾದರೂ ಮಾಡ್ತಿರ್ಬೋದು, ಅನುಮಾನ ಕ್ರಿಯೇಟ್ ಆಗೇ ಆಗುತ್ತೆ ಅಲ್ವಾ. ನೆಕ್ಸ್ಟ್ ಏನಂದ್ರೆ ಫೋನ್ ಕಾಲ್ ಬಂದಾಗ ಇಲ್ಲಿ ಜೊತೆಲಿ ಕುಂತಿರ್ತೇವೆ ನಾವು, ಫೋನ್ ಕಾಲ್ ಬಂದಾಗ ಆಚೆ ಕಡೆ ಹೋಗಿ ಮಾತಾಡೋದು, ಅಥವಾ ಬರಬೇಕಾದ್ರೆ ಹಿಸ್ಟ್ರಿ ಕಂಪ್ಲೀಟ್ ಡಿಲೀಟ್ ಮಾಡ್ಕೊಂಡು ಮನೆಗೆ ಬರೋದು, ಫೋಟೋ ಗ್ಯಾಲರಿ ಎಲ್ಲ ಡಿಲೀಟ್ ಮಾಡ್ಕೊಂಡು ಮೆಸೇಜ್ ಎಲ್ಲ ಮಾಡ್ಕೊಂಡು ಬರೋದು. ಸೊ ಇವೆಲ್ಲ ಮಾಡಿದಾಗ ಏನಾಗುತ್ತೆ, ಹೆಂಡತಿ ಆಗಲಿ ಗಂಡಂಗಾಗಲಿ ಅನುಮಾನಗಳು ಸ್ಟಾರ್ಟ್ ಆಗುತ್ತೆ. ಈ ಅನುಮಾನಗಳು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಸಮಸ್ಯೆಗಳು ಉದ್ಭವ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ಈ ಸಮಸ್ಯೆನ ಅವ್ರ ಫ್ರೆಂಡ್ ಹತ್ರ ಡಿಸ್ಕಷನ್ ಮಾಡ್ಲಿಕ್ಕೆ ಆಗಲ್ಲ. ಕ್ಲೋಸ್ ಫ್ರೆಂಡೇ ಇರ್ತಾನೆ ಅಥವಾ ಇರ್ತಾಳೆ, ಡಿಸ್ಕಷನ್ ಮಾಡ್ಲಿಕ್ಕೆ ಆಗಲ್ಲ. ರಿಲೇಟಿವ್ ಹತ್ರನೂ ಹೇಳ್ಕೊಳಿಕ್ಕಾಗಲ್ಲ, ತಂದೆ ತಾಯಿ ಹತ್ರನೂ ಹೇಳ್ಕೊಳಿಕ್ಕಾಗಲ್ಲ. ಸಮಸ್ಯೆ ಏನಂತ ಹೇಳಿದ್ರೆ, ತಂದೆ ತಾಯಿ ಹತ್ರ ಹೇಳ್ಬಿಟ್ರೆ ಏನಾಗಲ್ಲ ಬಿಡು, ಸರಿ ಆಗತ್ತೆ, ಮದುವೆ ಆಗಿದೆಯಾ, ಜೀವನ ಮಾಡ್ಕೊಂಡು ಹೋಗು ಅಂತ ಅಲ್ಲಿ ಇಡೀ ಫ್ಯಾಮಿಲಿಲಿ ಒಂದು ಕೆಟ್ಟ ಅಭಿಪ್ರಾಯ ಸ್ಟಾರ್ಟ್ ಆಗುತ್ತೆ. ಒಂದು ಫ್ರೆಂಡ್ ಹತ್ರ ಹೇಳಿದ್ರೆ ಏನಾಗುತ್ತೆ ಅಂದರೆ, ಇವತ್ತು ನಾಳೆ ಪ್ರಾಬ್ಲಮ್ ಇರ್ಬೋದು, ನಿಮ್ಮ ಸಮಸ್ಯೆ ಇರ್ಬೋದು, ಆಮೇಲೆ ಆ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ. ಆ ಮೆಸೇಜ್ ಏನಿರುತ್ತೆ ಆ ಫ್ರೆಂಡ್ ಹತ್ರ ಇರುತ್ತೆ. ಅವನೇನು ಮಾಡ್ತಾನೆ, ಅದನ್ನ ಕೀಳ್ ಮಟ್ಟದಲ್ಲಿ ಯೋಚನೆ ಮಾಡ್ತಾನೆ, ನಿಮ್ಮ ಬ್ಯಾಕ್ ಸೈಡಲ್ಲಿ ಆ ಮೆಸೇಜ್ನ ಬೇರೆಯವರಿಗೆ ಪಾಸ್ ಮಾಡ್ತಾನೆ. ಸೊ ಅವಾಗ ಏನಾಗುತ್ತೆ, ನೀವು ಫ್ರೆಂಡ್ಗೂ ಹೇಳಲಿಕ್ಕಾಗಲ್ಲ, ರಿಲೇಟಿವ್ಸ್ಗೂ ಹೇಳಲಿಕ್ಕಾಗಲ್ಲ, ಆಮೇಲೆ ನಿಮ್ಮ ಪೇರೆಂಟ್ಸ್ಗೂ ಹೇಳಲಿಕ್ಕಾಗಲ್ಲ. ಇಂಥ ಸಮಸ್ಯೆಯಲ್ಲಿ ನೀವು ಇರ್ತೀರಿ. ಆದರೆ ಸಮಸ್ಯೆ ಬಗೆಹರಿಸ್ಕೋಬೇಕಲ್ವಾ. ಸೊ ಇದು ಕ್ಲಿಯರ್ ಆದರೆ ಮೈಂಡ್ ಫ್ರೀ ಆಗಿಬಿಡುತ್ತೆ. ಆವಾಗ ಏನು ಮಾಡ್ತಾರೆ, ಇವರು ಡಿಟೆಕ್ಟಿವ್ ಏಜೆನ್ಸಿನ ಅಥವಾ ಬೇರೆ ಯಾರ ಡಿಪಾರ್ಟ್ಮೆಂಟ್ನವರ ಹೆಲ್ಪ್ ತಗೊಳ್ತಾರೆ. ಸೊ ಈಗ ಆಗಿದೆ, ಪರಿಸ್ಥಿತಿ ಈ ಥರ ಹೋಗ್ತಾ ಇದೆ ಅಂತ ಹೇಳಿದಾಗ ಡಿಟೆಕ್ಟಿವ್ ಹತ್ರ ಬರ್ತಾರೆ. ಆವಾಗ ಏನು ಮಾಡ್ತೇವೆ ನಾವು, ಗಂಡ ಬಂದರೆ ಹೆಂಡತಿದ ಇನ್ಫಾರ್ಮೇಷನ್ ಏನಿದೆ ಅವ್ರಿಗೆ ಮಾತ್ರ ಕೊಡ್ತೇವೆ, ಹೆಂಡತಿ ಬಂದರೆ ಗಂಡನ ಇನ್ಫಾರ್ಮೇಷನ್ ಏನಿದೆ ಅದು ಮಾತ್ರ ಅವ್ರಿಗೆ ಕೊಡ್ತೇವೆ. ಥರ್ಡ್ ಪಾರ್ಟಿ ಬಂದರೆ ನಾವು ಇನ್ಫಾರ್ಮೇಷನ್ ಕೊಡೋದಿಲ್ಲ. ಹಾಸನದ ಒಂದು ಫ್ಯಾಮಿಲಿ, ಲವ್ ಮ್ಯಾರೇಜ್ ಆಗಿದೆ, ಹುಡುಗಿನೂ ಚೆನ್ನಾಗಿದ್ದಾಳೆ, ಹುಡುಗನೂ ಚೆನ್ನಾಗಿದ್ದಾನೆ, ಒಂದು ಗಂಡು ಪಾಪು ಕೂಡ ಅವರಿಗಿದೆ. ಹೆಂಡತಿಗೆ ಏನಾಗುತ್ತೆ, ಕ್ರಮೇಣ ಡೌಟ್ ಬರಲಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಗಂಡ ಈ ತರ ಸಸ್ಪಿಕ್ಟಿಯಸ್ ಆಕ್ಟಿವಿಟೀಸ್ ಏನಾದರೂ ಮಾಡ್ತಾ ಇರ್ತಾರೆ. ಡೌಟ್ ಬರಲಿ ಸ್ಟಾರ್ಟ್ ಆದಾಗ ನಮ್ಗೆ ಅಪ್ರೋಚ್ ಮಾಡ್ತಾರೆ. ಅವರು ಅಪ್ರೋಚ್ ಮಾಡಿದಾಗ ನಾವು ನಮ್ಮ ಪರ್ಸನ್ನ ಅವರಿಗೆಲ್ಲ ಆಫೀಸಿಗೆ ಬಂದಾಗ ಮಾತುಕತೆ ಎಲ್ಲ ಮಾಡಿ ಪರ್ಸನ್ನ ಕಳಿಸ್ಕೊಡ್ತೇವೆ. ನಮ್ಮ ಪರ್ಸನ್ ಏನು ಮಾಡ್ತಾನೆ, ಕಂಪ್ಲೀಟ್ ಆಗಿ ಅವ್ರನ್ನ ಬೆಳಗಿನ ಸಾಯಂಕಾಲ ತನಕ ವಾಚ್ ಮಾಡ್ತಾನೆ. ಕಂಪ್ಲೀಟ್ ಆಗಿ ಅವ್ರು ಏನು ಆ್ಯಕ್ಟಿವಿಟೀಸ್ ಇದೆ, ಎಲ್ಲಿ ಹೋಗ್ತಾ ಇದ್ದಾನೆ, ಎಲ್ಲಿ ಬರ್ತಾ ಇದ್ದಾನೆ, ಅಲ್ಲಿ ಅಷ್ಟು ಕಂಪ್ಲೀಟ್ನ ವಾಚ್ ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಒಂದು 15 days 1 month ತನಕ ಅವ್ರು ವಾಚ್ ಮಾಡ್ತಾರೆ. ಸೊ ಯಾವುದು ಬ್ಯಾಡ್ ಆ್ಯಕ್ಟಿವಿಟೀಸು ಕಂಡು ಬರೋದಿಲ್ಲ ನಮಗೆ. ಸಮಸ್ಯೆ ಏನಂತ ಹೇಳಿದ್ರೆ, ಹೋಗ್ತಾನೆ, ಒಂದೊಂದು ಆಫೀಸ್ ಇದೆ, ಆಫೀಸಲ್ಲಿ ಹೋಗ್ತಾನೆ, ಅಲ್ಲಿ ಕೆಲಸ ಮುಗಿಸ್ಬಿಟ್ಟು ಕರೆಕ್ಟಾಗಿ 8 ಗಂಟೆ 9 ಗಂಟೆಗೆ ಅವನು ಮನೆಗೆ ಬಂದಿರ್ತಾನೆ. 1 ತಿಂಗಳು ಆಗ್ತಾ ಇರುತ್ತೆ. ನಾವು ಹೇಳ್ತೇವೆ, ನೀವು ರಾಂಗ್ ಕ್ಯಾಲ್ಕುಲೇಷನ್ ಆಗ್ತಾ ಇದ್ದೀರಿ, ಆ ಥರ ಇಲ್ಲ ಮನುಷ್ಯ. ಇಲ್ಲ ಸರ್, ನಾನು ಅವನ ಹೆಂಡತಿ, ನಂಗೆ ಡೌಟ್ ಇದೆ ಸರ್, ಅದಕ್ಕೆ ನಿಮ್ಮ ಹತ್ರ ಬಂದಿರೋದು, ಬೇಕಾದ್ರೆ ಇನ್ನೊಂದು ತಿಂಗಳು ಟೈಮ್ ತೊಗೊಳ್ಳಿ ನೀವು ಅಂತ ಹೇಳ್ತಾರೆ.
ಟೆಕ್ನಿಕಲ್ ಹೆಲ್ಪ್ ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ತೇವೆ. ಟೆಕ್ನಿಕಲ್ ಹೆಲ್ಪ್ ತೊಗೊಂಡಾಗ ಅವ್ನು 3 ಮಂತ್ಸ್ ಟೆಕ್ನಿಕಲ್ಲಿ ನೋಡಿದಾಗ ನಮಗೇನಾಗುತ್ತೆ ವಿತ್ 1 or 2 ಮಂತ್ಸಿಗೆ ಅವನು ಗೋವಾ ಹೋಗ್ತಾ ಇದ್ದಾನೆ. ಗೋವಾ ಹೋಗ್ತಾ ಇದ್ದಾನೆ. ನಾವು ಗೋವಾ ಎಲ್ಲಿ ಹೋಗ್ತಾನೆ, ಯಾರ್ಯಾರನ್ನ ಮೀಟ್ ಮಾಡ್ತಾನೆ, ಅಲ್ಲಿ ಏನೇನು ಮಾಡ್ತಾನೆ ಇವನು ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಜನ ಕಳಿಸಿ ಅಲ್ಲಿ ನಮ್ಮ ಟೀಮ್ನ ಸರ್ಚ್ ಮಾಡಿದಾಗ ನಮ್ಗೆ ಅಲ್ಲಿ ಇನ್ಫಾರ್ಮೇಷನ್ ಬರುತ್ತೆ. ಅಲ್ಲಿ ಇವನು ಸ್ಪಾ ಅಲ್ಲಿ ಹೋಗ್ತಾನೆ ಅಂತ, ಮಸಾಜ್ ಪಾರ್ಲರ್ ಮತ್ತು ಸ್ಪಾಗೆ ಹೋಗ್ತಾನೆ ಅಂತ ಇನ್ಫಾರ್ಮೇಷನ್ ಬಂತು. ಎಲ್ಲಿ ಅವನು ಮಸಾಜ್ ಪಾರ್ಲರ್ಗೆ ಹೋಗ್ತಾನೆ ಅಂತ ಗೊತ್ತಾದ ಮೇಲೆ ಈ ಇನ್ಫಾರ್ಮೇಷನ್ ಅವಳು ತಿಳ್ಕೊಂಡ್ಮೇಲೆ ಅವಳು ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಯ್ತು ಅವಳಿಗೆ. ಯಾಕಂದರೆ ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದು, ಲವ್ ಮ್ಯಾರೇಜ್ ಆಗಿರೋದು. ಅವಳಿಗೆ ಏನು ಮಾತಾಡಬೇಕಂತ ಗೊತ್ತಾಗಲಿಲ್ಲ. ಅಂದ್ರೆ ಗೋವಾಗೆ ಅವರು ಪ್ರತಿ ಸಲ ಈ ತರ ಮಸಾಜ್ ಪಾರ್ಲರ್ಗೆ ಹೋಗ್ತಿದ್ರ ಅವರು? ಪ್ರತಿ 1 ತಿಂಗಳಿಗೆ ಹೋಗ್ತಾನೆ. 1 ತಿಂಗಳಿಗೆ ಒಂದು 4-5 ಜನರಿಗೆ ಕರ್ಕೊಂಡು ಹೋಗ್ತಾನೆ ಮಸಾಜ್ ಪಾರ್ಲರಲ್ಲಿ. ಈ ಥರ ಮೆಸೇಜ್ ಅವ್ರಿಗೆ ಗೊತ್ತಾದ ತಕ್ಷಣ ತುಂಬ ಡೀಪ್ ಆಗಿ ಯೋಚನೆ ಮಾಡಿಬಿಟ್ರು. ಏನು ಮಾಡ್ಬೋದು ಸರ್ ಇದಕ್ಕೆ, ಕಾರಣ ಏನು, ಇದನ್ನು ಕಂಟ್ರೋಲ್ ಮಾಡಬೇಕು. ನಾನು ಅದನ್ನು ಡೈರೆಕ್ಟಾಗಿ ನನ್ನ ಗಂಡಂಗೆ ಹೇಳಲಿಕ್ಕೆ ಬರಲ್ಲ. ಹೇಳಿದ್ರೆ ಏನಾಗುತ್ತೆ, ನಮ್ಮಿಬ್ಬರಲ್ಲಿ ಡಿಸ್ಪ್ಯೂಟ್ ಬಂದುಬಿಡುತ್ತೆ, ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಯಾವ ಥರ ಸರಿ ಮಾಡಬಹುದು ಅಂತ ನಮ್ಮ ಹತ್ರ ಮತ್ತೆ ಡಿಸ್ಕಷನ್ ಮಾತಾಡ್ಕೊಂಡು ಈ ಡಿಸ್ಕಷನ್ ವಿಚಾರ ನೋಡಿ ಅವ್ರಿಗೆ ಮಾತ್ರ ಗೊತ್ತಿದೆ, ಫ್ಯಾಮಿಲಿಗೆ ಯಾರಿಗೂ ಗೊತ್ತಿಲ್ಲ. ಅವರೊಬ್ಬರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಅಷ್ಟು ನೋವನ್ನು ಅವರೊಬ್ಬನೇ ಅನುಭವಿಸ್ತಾ ಇದ್ದಾರೆ. ಆಮೇಲೆ ಏನಾಯಿತು, ಸರಿ ಅಂತ ಹೇಳಿ ನಮ್ಮ ಟೀಮ್ನ ಗೋವಾ ಕಳಿಸಿ ಅಲ್ಲಿ ಏನೇನು ಆ ಸ್ಪಾದಲ್ಲಿ ಅವ್ರಿಗೆ ಏನೇನು ಸರ್ವಿಸ್ ಸಿಗುತ್ತೆ ಅದೆಲ್ಲ ನಾವು ಕಂಪ್ಲೀಟಾಗಿ ಸ್ಟಡಿ ಮಾಡಿ ಅವ್ರ ಫೋಟೋಸು ವಿಡಿಯೋಸ್ ಆಗಲಿ ಅವನು ಇನ್ನು ವರ್ಡ್ CCTV ಫುಟೇಜಸ್ ಆಲ್ಮೋಸ್ಟ್ ನಾವು ಅವ್ರಿಗೆ ಅಮೌಂಟ್ ಕೊಟ್ಬಿಟ್ಟು ಅದನ್ನು ತೊಗೊಂಡು ಬಂದ್ವಿ. ಅದನ್ನು ಒಂದು ಬೇರೆ ಮೊಬೈಲಿಂದ ಅವನಿಗೆ ರಿಟರ್ನ್ ಕಳಿಸಿದ್ವಿ. ಆಯಿತಾ, ಅವನಿಗೆ ಶಾಕ್, ಭಯ ಆಗೋಕೆ ಶುರುವಾಗೋಗಿರುತ್ತೆ ಸರ್. ಅವಾಗ ಅವ್ನ ಮೈಂಡಲ್ಲಿ 2 ಪ್ಲಾನ್ ಓಡ್ತಾ ಇರುತ್ತೆ. ಒಂದು, ನನಗೆ ಬೇಕಾಗಿದ್ದವನು ಇದು ಹಾಕಿರ್ತಾನೆ, ಇಲ್ಲ ಆದರೆ ನಾನು ಸ್ಪಾದ ಹೋಗಿದ್ದಿತ್ತನಲ್ಲ ಅವ್ರು ನನ್ನ ನಂಬರ್ ತೊಗೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಈ ಥರ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಅವನು 2 ಮೆಸೇಜಲ್ಲಿ ಓಡಾಡ್ತಿದ್ದಾನೆ. ಅವಾಗ ಟೈಮ್ ಬಂದುಬಿಟ್ಟು ನಾವು ಮೆಸೇಜ್ ಕಳಿಸಿದ್ದ ಅವನಿಗೆ ಒಂದು 6:30 ಸಂಜೆ 6:30 ಸುಮಾರು ಟೈಮ್ ಆಗಿದೆ, 6:30 ಕಳಿಸಿದ್ದೇವೆ. ಈ ಥರದ್ದು ನಮ್ಮ ಹತ್ರ 3 ಕಾಪಿ ಇದೆ. ಒಂದು ನಿಮ್ಮ ಹೆಂಡತಿ ಮನೆಗೆ ಕಳಿಸ್ಕೊಡ್ತೇನೆ, ಒಂದು ನಿನ್ಗೆ ಆಲ್ರೆಡಿ ಕಳಿಸಾಗಿದೆ, ಇನ್ನೊಂದು ನೀನು ರಾಜಕಾರಣದಲ್ಲಿ ಸ್ವಲ್ಪ ಮೇಲ್ಗಡೆ ಬರ್ತಾ ಇದೆಯಾ, ಆ ನಿನ್ನನ್ನು ಯಾರು ಸಾಕ್ತಾ ಇದ್ದಾರೆ ರಾಜಕಾರಣದಲ್ಲಿ ಅವರಿಗೊಂದು ಕಾಪಿ ನಾವು ನಾಳೆ ಕಳಿಸ್ತಾ ಇದ್ದೀವಿ. ವೆಲ್ ಕನೆಕ್ಟೆಡ್ ಫ್ಯಾಮಿಲಿನೇ ಇದು. ಅವರಿಗೊಂದು ಕಾಪಿನ ಕಳಿಸ್ತಾ ಇದ್ದೀವಿ ಅಷ್ಟೇ. ಮೆಸೇಜ್ ಮತ್ತೆ ಏನು ಮಾಡಲಿಲ್ಲ. ಆಮೇಲೆ ಮೊಬೈಲ್ನ ಹಾಗೆ ಇಟ್ಕೊಂಡ್ವಿ. ಅದಕ್ಕೆ ಫೋನ್ ಬಂತು ಆಲ್ಮೋಸ್ಟ್ ಸುಮಾರು ಒಂದು 100-150 ಕಾಲ್ ಬಂತು. ಅವರು ಮಾಡಿದ್ದಾರೆ, ಯಾಕೆ ಅವ್ರ ಫ್ರೆಂಡ್ ಮಾಡಿದ್ದಾರೆ. ಆ ಸಿಮ್ ಕಾರ್ಡ್ ಕೊಟ್ಟಿದ್ದು ಕೂಡ ಅವ್ರು ಹೆಣ್ತೀನಿ, ಆ ಮೊಬೈಲ್ ಕೊಟ್ಟಿದ್ದು ಕೂಡ ಅವ್ರು ಹೆಣ್ತೀನಿ. ಸೊ ಅದಕ್ಕೆ ಫೋನ್ ಕಾಲ್ಸ್ ಬರ್ತಾ ಇದೆ. ಫಸ್ಟ್ ಮೆಸೇಜ್ ಬಂತು, ಏಯ್ ಯಾರಪ್ಪ ನೀನು, ಏನು ಬೇಕು ನಿನಗೆ ನೋಡಿದರೆ ನಾನು ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಕೈ ಮುರಿತೇನೆ. ಸೊ ಅವ್ರ ಲ್ಯಾಂಗ್ವೇಜಲ್ಲಿ ಅವ್ರು ಸ್ಟಾರ್ಟ್ ಮಾಡಿದ್ರು. ಸೇಮ್ ಅವ್ರ ಫ್ರೆಂಡು ಅವನು ಮೆಸೇಜ್ ಮಾಡ್ತಾ ಇದ್ದಾರೆ. ಆಮೇಲೆ 9:30 ಸುಮಾರಿಗೆ ಮತ್ತೊಂದು ಮೆಸೇಜ್ ಬರುತ್ತೆ, ಒಂದು ವಾಯ್ಸ್ ಮೆಸೇಜ್. ಸೊ ನಿನ್ಗೆ ದುಡ್ಡು ಬೇಕಾದ್ರೆ ಹೇಳು, ನಾನು ದುಡ್ಡು ಕೊಡ್ಲಿಕ್ಕೆ ರೆಡಿ ಇದ್ದೇನೆ. ಸೊ ಈ ಥರ ಮಾಡಿಬಿಟ್ಟು ನನ್ನ ಫ್ಯಾಮಿಲಿ ಹಾಳು ಮಾಡಬೇಡ, ನೀನು ನನ್ನ ಜೀವನ ಹಾಳು ಮಾಡಬೇಡ ಅಂತ ಆ ಮೆಸೇಜ್ ಬಂತು. ರಾತ್ರಿ 11 ಗಂಟೆ ತನಕ ಇನ್ನೊಂದು ಮೆಸೇಜ್ ಬಂತು, ನೋಡಪ್ಪ ನೀನು ಯಾರೋ ಗೊತ್ತಿಲ್ಲ, ನಿನಗೆ ಕೈ ಕಾಲು ಹಿಡಿತೇನೆ, ಬೇಕಾದರೆ ನಿನ್ನ ಕೈ ಮುಗಿತೇನೆ, ದಯವಿಟ್ಟು ಇದನ್ನು ನೀನು ನನ್ನ ಫ್ಯಾಮಿಲಿಗೆ ಕೊಡೋದಾಗಲಿ ನನ್ನ ಫ್ಯಾಮಿಲಿ ಕೊಡೋದು ಮಾಡಬೇಡ, ನಾನು ಮರ್ಯಾದೆ ಹೋಗುತ್ತೆ ಅಂತ ಹೇಳಿದ್ಮೇಲೆ ನಾವು ಒಂದೇ ಒಂದು ಮೆಸೇಜ್ ಸ್ಟಾಪ್ ಮಾಡಿದ್ದು, ನೀವು ಏನು ಮಾಡ್ತಾ ಇದೆಯಲ್ಲ ಅದನ್ನೆಲ್ಲ ಸ್ಟಾಪ್ ಮಾಡು, ಅಷ್ಟೇ ನಾವು ಹಾಕಿರೋದು ಮೆಸೇಜ್. ಆಮೇಲೆ ಆ ಮೆಸೇಜ್ ಹಾಕಿದ್ವಿ. 3-4 ಡೇಸ್ ನಂತರ ಆ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ವಿ. ಅವ್ರ ಹೆಂಡತಿ ನಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದರು, ಪ್ರತಿಯೊಂದು ಅಪ್ಡೇಟ್ ಕೊಡ್ತಾಯಿದ್ರು. ಸರ್ ಅಣ್ಣ ಹೀಗಾಯಿತು, ಮನೆಗೆ ಬಂದರು, ಊಟ ಮಾಡಲಿಲ್ಲ, ನಿನ್ನೆನೂ ಇಡೀ ದಿನ ಊಟ ಮಾಡಲಿಲ್ಲ, ಇವತ್ತು ನನಗೆ ಟೆನ್ಷನ್ ಆಗ್ತಾ ಇದೆ, ಇನ್ನೇನು ಟೆನ್ಷನ್ ಮಾಡ್ಕೋಬೇಡ, ಸ್ವಲ್ಪ ದಿನ ಇರು, ಸರಿ ಆಗುತ್ತೆ ಅಂತ ನಾವು ಅವ್ರಿಗೆ ಹೋಪ್ ಕೊಡ್ತಾ ಹೋದ್ವಿ. 1 ವೀಕ್ ಆದಮೇಲೆ ಮತ್ತೆ ಫೋನ್ ಮಾಡಿದ್ವಿ, ಇವಾಗ ಹೇಗಿದ್ದಾನೆ, ಎಲ್ಲ ಅಣ್ಣ ತುಂಬ ಒಂದು ವಿಚಾರ ಗಂಭೀರವಾಗಿದ್ದಾನೆ, ಬರ್ತಾರೆ, ಊಟ ಮಾಡ್ತಾನೆ, ಮಲಗ್ತಾನೆ, ಬೇರೆ ಕಡೆ ಹೋಗ್ಕೊಂಡು ಕೂತ್ಕೊಳ್ತಾನೆ, ಒಬ್ಬನೇ ಥಿಂಕ್ ಮಾಡ್ತಾ ಇದ್ದಾನೆ. 1 ಮಂತ್ ಆಯಿತು, 2 ಮಂತ್ ಆಯಿತು, ಆ ಮೊಬೈಲ್ಗೆ ರಿಪ್ಲೈ ಇಲ್ಲ, ಅವನು ರಿಪ್ಲೈ ಇಲ್ಲ. ಆಮೇಲೆ ಒಂದು 2 ವರ್ಷ ಬಿಟ್ಟ ಮೇಲೆ ಒಂದು ಫೋನ್ ಬರುತ್ತೆ, ಅಣ್ಣ ಇವಾಗ ತುಂಬ ಚೆನ್ನಾಗಿದೆ ಫ್ಯಾಮಿಲಿಯಲ್ಲಿ, ಒಂದು ಹೆಣ್ಮಗು ಆಗಿದೆ ಅಣ್ಣ ಅಂತ. ಭಾಳ ಖುಷಿ ಆಯಿತು. ಇವಾಗಲೂ ಆ ಫ್ಯಾಮಿಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಅವನು ಇವಾಗ ಎಲ್ಲೇ ಹೋಗ್ಬೇಕಾದ್ರೆ ಹೆಂಡತಿ ಕರ್ಕೊಂಡು ಹೋಗ್ತಾನೆ. ಅವನು ಗೋವಾ ಹೋಗಲಿ, ಬಾಂಬೆ ಹೋಗಲಿ, ಎಲ್ಲೇ ಹೋಗಲಿ ಅವನ ಹೆಂಡತಿನ ಕರ್ಕೊಂಡು ಹೋಗ್ಬಿಟ್ಟು ಹೋಗ್ಬಿಟ್ಟು ಬರ್ತಾನೆ. ಆ ಮಟ್ಟಕ್ಕೆ ಅವನ್ನ ಸರಿ ಮಾಡಿದ್ದೀವಿ ನಾವು. ಅಂದ್ರೆ ಇದನ್ನ ಎಷ್ಟು ಇಂಟೆಲೆಕ್ಚುಯಲ್ ವೇ ಅಲ್ಲಿ ಅಂದ್ರೆ ನೀವು ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡಿದ್ದೀರಾ. ಎಲ್ಲೂ ಹುಡುಗರ ಮನೆಯವ್ರ ಕಡೆಗೂ ಡೌಟ್ ಬರಲಿಲ್ಲ, ಮತ್ತೆ ವೆಲ್ ಕನೆಕ್ಟೆಡ್ ಫ್ಯಾಮಿಲಿ ಬೇರೆ, ಅಂಡ್ ನಿಮ್ಗೆ 200 ಕಾಲ್ಸ್ ಬರುತ್ತೆ ಥ್ರೆಟ್ ಆಗಿ, ನಿಮ್ಗೆ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ. ಆ ಟೈಮಲ್ಲಿ ಯಾರು ಬೇಕಾದ್ರೂ ಫುಲ್ ಭಯ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಇದಕ್ಕೆ ನೀವು 2 ಮಂತ್ಸ್ ತಗೊಂಡ್ರಿ ಅಲ್ವಾ ಸರ್ ಈ ಪ್ರಾಸೆಸ್ ಅಲ್ಲಿ? 2 ಮಂತ್ಸ್. ಸೊ ಆ ಪ್ರಾಸೆಸ್ ಹೇಗಿತ್ತು ಅಂದ್ರೆ ಈ ಪರ್ಟಿಕ್ಯುಲರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ? ಇಲ್ಲ, ಫಸ್ಟ್ ನಾವು ಇನ್ವೆಸ್ಟಿಗೇಷನ್ ಒಂದು 15
15-20 ಡೇಸಲ್ಲಿ ನಮಗೆ ಇನ್ಫಾರ್ಮೇಷನ್ ಕ್ಲಿಯರ್ ಆಗುತ್ತೆ. ಆಮೇಲೆ ಅವನಿಗೆ ಕಾಲು ಮೆಸೇಜ್ ಎಲ್ಲ ಮಾಡ್ಲಿಕ್ಕೆ ಹೋಗಿ ಒಂದು 2 ಡೇಸ್ 2 ಮಂತ್ಸ್ ಆಗುತ್ತೆ. ಇವರು ಗೋವಾ ಕರ್ಕೊಂಡು ಹೋಗ್ತಾರೆ ಅಲ್ವಾ, ಸೊ ಗೋವಾಗೆ ಅವರು ಬೆಂಗಳೂರಿಂದನೇ ಕರ್ಕೊಂಡು ಹೋಗ್ತಿದ್ದ, ಇಲ್ಲ ಅವ್ರಿಗೆ ಎಲ್ಲಾದ್ರೂ ಬೇರೆ ಬೇರೆ ಕಡೆ ಕನೆಕ್ಷನ್ ಇರ್ತಿದ್ದ? ಇಲ್ಲ, ಗೋವಾ ಇವ್ರದ್ದು ಕಂಪನಿ ಇದೆ. ಆ ಕಂಪನಿಯಲ್ಲಿ ಸುಮಾರು ಎಂಪ್ಲಾಯ್ಸ್ ಇದ್ದಾರೆ. ಕೆಲವೊಂದು ಅಚೀವ್ಮೆಂಟ್ ಮಾಡಿದ ತಕ್ಷಣ ಏನು ಮಾಡ್ತಾರೆ, ಅಷ್ಟು ಜನರನ್ನ ಇವ್ರನ್ನ ಗೋವಾ ಕರ್ಕೊಂಡು ಹೋಗೋದು. ಓ, ಆ ತರ ಹೋಗಿ ಇದು ಮಾಡ್ತಿದ್ರು. ಆ ತರ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು. ಸೊ ಇಲ್ಲಿ ಯಾರಿಗೂ ಡೌಟ್ ಬರ್ದೇ ಇರೋ ಹಾಗೆ ಇಲ್ಲಿ ಜೆಂಟಲ್ ಮ್ಯಾನ್ ತರನೇ ಇರ್ತಾ ಇದ್ರು. ಅಲ್ಲೋಗಿ ಈ ತರ ಮಾಡಿದ್ರು, ಅಲ್ಲಿ ನೀವು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ್ದೀರಾ. ಅಲ್ಲೋಗಿ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ರು. ಸೊ ಈ ಪ್ರಾಸೆಸ್ ಇರ್ಬೇಕಾದ್ರೆ 2 ಮಂತ್ಸ್ ಪ್ರಾಸೆಸ್ ಇತ್ತಲ್ಲ, ಅವಾಗ ನೀವು ನಿಮ್ಮ ಟೀಮ್ನ ಹೇಗೆ ಪ್ರಿಪೇರ್ ಮಾಡ್ಕೊಂಡ್ರಿ ಇದಕ್ಕೆ ಪರ್ಟಿಕ್ಯುಲರ್ ಆಗಿ? ಟೀಮ್ ಪ್ರಿಪೇರ್ ಏನಿಲ್ಲ ಇದರಲ್ಲಿ. ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಇನ್ಫಾರ್ಮೇಶನ್ ಹೋಗಿದ ತಕ್ಷಣ ಯಾರು ಇನ್ಫಾರ್ಮೇಶನ್ ಕೊಡಲ್ಲ. ಹೌದು, ತುಂಬಾ ಕಷ್ಟ. ಆ ಇನ್ಫಾರ್ಮೇಶನ್ ಹೆಂಗ್ ಕಲೆಕ್ಟ್ ಮಾಡ್ತೀರಾ ಸರ್, ಅದ್ರ ಬಗ್ಗೆ ಹೇಳ್ಬೋದಾ? ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡ್ತೇವೆ, ಬೇರೆ ಬೇರೆ ವೇಯಲ್ಲಿ ಕಲೆಕ್ಟ್ ಮಾಡಬೇಕಾಗುತ್ತೆ. ಅದು ಇವಾಗ ನಾನೇ ಬಂದು ನಿಮಗೆ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಅಂತಂದ್ರೆ ಹೇಳ್ತೀನಿ, ಈ ಥರ ಒಂದು ಇದಾಗಿದೆ, ಕೇಸ್ ಆಗಿದೆ, ನನಗೆ ಹೆಲ್ಪ್ ಮಾಡ್ಬೋದಾ ಅಂತ. ಈಗ ನೀವು ಇನ್ವೆಸ್ಟಿಗೇಟ್ ಮಾಡಲ್ಲ, ಆದರೆ ಜಸ್ಟ್ ಒಂದು ನಾರ್ಮಲ್ ಆಗಿ ಹೆಲ್ಪ್ ಕೇಳಬೇಕಾದ್ರೆ ಯಾವ ಥರ ಸ್ಟಾರ್ಟ್ ಮಾಡ್ತೀರಾ ಅಂತ? ಫಸ್ಟ್ ಅವ್ರ ಮೊಬೈಲ್ ನಂಬರ್ದು ತಗೊಳ್ತೇವೆ, ಎಷ್ಟು ದಿನ ಅವರು ಹೊರಗಡೆ ಹೋಗಿರ್ತಾರೆ, ಯಾವ್ಯಾವ ಪ್ಲೇಸಲ್ಲಿ ಹೋಗಿದ್ದಾರೆ, ನಿಮ್ಗೆ ಯಾವ ಪ್ಲೇಸಲ್ಲಿ ಸುಳ್ಳು ಹೇಳ್ಕೊಂಡು ಹೋಗಿದ್ದಾರೆ. ಸೊ ಅವೆಲ್ಲ ನಾವು ಹೋಮ್ವರ್ಕ್ ಮಾಡ್ತೇವೆ. ಹೋಮ್ವರ್ಕ್ ಮಾಡಿ ನೆಕ್ಸ್ಟ್ ನಮ್ಮ ಟೀಮ್ನ ಅಲ್ಲಿ ಕಳಿಸ್ತೇವೆ. ನಾವು ಕಳಿಸಿದಾಗ ನಮ್ಗೆ ಆಲ್ಮೋಸ್ಟ್ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಆಗಿಬಿಡುತ್ತೆ. ಓಕೆ, ಸೊ ನೀವು ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ನೀವು ಒಂದು ಅಂದಾಜ್ ಮೇಲೆ ಇದೇ ಪ್ರಾಬ್ಲಮ್ ಆಗಿರೋದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಒಂದು ಅಂದಾಜು ಅಂತಲ್ಲ, 100% ಅದು ಕನ್ಫರ್ಮ್ ಆದರೆ ಮಾತ್ರ ನಾವು ಅದನ್ನು ಕ್ಲೀನಾಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತೇವೆ. ಅರ್ಧಂಬರ್ಧ ಇನ್ಫಾರ್ಮೇಷನ್ ಕೊಟ್ಟರೆ ನಾಳೆ ಅವರಿಗೂ ಸಮಸ್ಯೆ, ನಮಗೂ ಸಮಸ್ಯೆ. ಓಕೆ, ಕರೆಕ್ಟ್ ಸರ್, ಕರೆಕ್ಟ್. ಈ ಕೇಸ್ನೊಂದು ತುಂಬ ಇಂಟೆಲೆಕ್ಚುಯಲ್ ವೇಲಿ ಸಾಲ್ವ್ ಭಾಳ ಖುಷಿ ಆಯಿತು ಈ ಕೇಸಸ್ ಹ್ಯಾಂಡಲ್ ಮಾಡಿದ್ದು. ಆಮೇಲೆ ಇನ್ನೊಂದು ಕೇಸ್ ಇದೆ. ಇನ್ನೊಂದು ಕೇಸ್ ಏನಂದ್ರೆ, ಇದು ಕೂಡ ಒಂಥರ ಇಂಟ್ರೆಸ್ಟಿಂಗ್ ಕೇಸು. ಒಂದು 3:30-4 ಗಂಟೆ ಮಧ್ಯಾಹ್ನ ಆಗಿರುತ್ತೆ. ಒಂದು ಫೋನ್ ಕಾಲ್ ಬರುತ್ತೆ ನನಗೆ. ಫೋನ್ ಕಾಲ್ ಬಂದ್ಬಿಟ್ಟು ನನ್ನ ಗರ್ಲ್ ಫ್ರೆಂಡ್ ಇದ್ದಾರೆ, ಡಿಸೆಂಬರ್ 20ಗೆ ಅವಳದ್ದು ಬರ್ಡೇ ಇದೆ, ಮತ್ತು 31st ನೈಟಿಗೆ ಪಾರ್ಟಿ ಇದೆ. ಸೊ ನನಗೆ ಆ 2 ದಿನದ್ದು ಕಂಪ್ಲೀಟ್ ಅಪ್ಡೇಟ್ ಬೇಕು. ಓಕೆ, ಯಾರ್ಯಾರು ಬರ್ತಾರೆ. ಸಪೋಸ್ ಅವ್ರಿಗೆ ಏನಾದ್ರು ಬೇರೆ ಅಫೇರ್ ಇದ್ದರೆ ನಾನು ಅವಳನ್ನ ಬಿಟ್ಬಿಡ್ತೇನೆ, ಅವ್ರ ಪಾಡಿಗೆ ಅವಳು ಇರಲಿ. ಅವಳಿಗೆ ಅಫೇರ್ ಇದ್ದರೆ ಆ ಕಂಪ್ಲೀಟ್ ಅಫೇರ್ ಚೆಕ್ ಮಾಡಬೇಕು. ಆಮೇಲೆ 20ಗೆ ಮತ್ತು 31ಸ್ಟಿಗೆ 2 ದಿನ ನಂಗೆ ಕಂಪ್ಲೀಟ್ ಅಪ್ಡೇಟ್ ಬೇಕು ಅಂತ ಹೇಳಿದ್ರು.